ಅವನು ಸತ್ತೋದ್ನಲ್ಲ ಆಫೀಸಲ್ಲಿ ಅವ್ರ ಮನೆಯಲ್ಲೇ ಸತ್ತರೆ ಬೇರೆ, ಇಲ್ಲ ಊರೊಳಗೆ ಸತ್ತರೆ ಬೇರೆ, ಆಫೀಸು ಒಳಗೇ ಸಾಯಿಸ್ಬಿಟ್ರು. ಹೇಳಿ ಕರೆಸಿ 25,000 ದುಡ್ಡು ಕೊಟ್ಟಿದ್ರಂತೆ, ಸಣ್ಣ ದನಿಗಳು ಕೊಟ್ಟದ್ದು ಅಂತೇಳಿ ಅವನೇ ಹೇಳ್ದೆ. 25,000 ಅಮೌಂಟ್ ಕೊಟ್ಟಿದ್ದಾರೆ. ಆ ಆನೆ ಮಾವತನ ತಂಗಿ ಬಗ್ಗೆ ಅವನಿಗೊಂದು ಕೆಟ್ಟ ದೃಷ್ಟಿ ಇತ್ತು. ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡು, ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ. ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲು ಗೊತ್ತಿದೆ. ಅವ್ನಿಗೆ ಏನು ನಡೆದಿದೆ, ಏನಾಯಿತು, ಹೇಗೆ ಎಲ್ಲ ಪ್ರತಿಯೊಂದು A to Z ಅವನಿಗೆ ಗೊತ್ತಿದೆ, ಪಕ್ಕಾ ಗೊತ್ತಿದೆ. ನಿಮ್ಮ ಮುಂದೆ ಹೇಳಿದ್ನಾ? ಹೇಳ್ಕೊಳ್ತಾ ಇದ್ದ. ಹಾಗೇ ಜಾಸ್ತಿ ನಾನು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಅವನು ಹೇಳ್ತಾ ಇದ್ದ. ಬಟ್ ಮರುದಿವಸ ನಾವು ಸಾಯುವಾಗಲೇ ನಮಗೆ ಕನ್ಫರ್ಮ್ ಆಯಿತು, ಇವನು ಈ ಥರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು. ಯಾಕಂದರೆ ಅವನು ಸತ್ತೋದ್ನಲ್ಲ ಆಫೀಸೊಳಗೆ, ಅವ್ರ ಮನೆಯಲ್ಲೇ ಸತ್ತರೆ ಬೇರೆ, ಇಲ್ಲ ಊರೊಳಗೆ ಸತ್ತರೆ ಬೇರೆ, ಆಫೀಸು ಒಳಗೇ ಸಾಯಿಸ್ಬಿಟ್ರು. ಹೇಳಿ ಕರೆಸಿ 25,000 ದುಡ್ಡು ಕೊಟ್ಟಿದ್ರಂತೆ, ಸಣ್ಣ ದನಿಗಳು ಕೊಟ್ಟದ್ದು ಅಂತೇಳಿ ಅವನೇ ಹೇಳ್ದ. 25,000 ಅಮೌಂಟ್ ಕೊಟ್ಟಿದ್ದಾರೆ. ಆನೆ ಮಾವತನ ಬಗ್ಗೆ ಹೇಳಬೇಕು ಅಂದರೆ, ಆ ಆನೆ ಮಾವತನ ತಂಗಿ ಬಗ್ಗೆ ಅವನಿಗೊಂದು ಕೆಟ್ಟ ದೃಷ್ಟಿ ಇತ್ತು. ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ, ಸೂಪರ್ವೈಸರ್, ಅವನು ತೋಟದ ಸೂಪರ್ವೈಸರ್. ಅವನಂದರೆ ಸಣ್ಣ ದನಿಗಳಿಗೆ ತುಂಬ ಕ್ಲೋಸು, ತೋಟದ ಸೂಪರ್ವೈಸರ್. ಅವನು ಎಂತ ಮಾಡಿದ್ದು, ಇವಳನ್ನು ವಂಚಾಯ್ಕೊಂಡೇ ಇದ್ದ. ಆಗಾಗ ಹೋಗೋದು, ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡಿದ್ದ. ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ. ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು. ಯಾಕಂದರೆ ಅವನು ತುಂಬ ವಂಚಾಗ್ತಾ ಇದ್ದ. ಖಂಡಿತ ಇದೆ ರಾಜೇಂದ್ರ ಇದು ಖಂಡಿತ ಇದೆ. ಅದು ಸಣ್ಣ ದನಿಗಳು ಏಲೇ ಮಾಡಿಸಿರೋದು, ಬೇರೆ ಯಾರಿಲ್ಲ. ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾಯಿತ್ತು. ಆ ಕಡೆ ಇನ್ನೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾಯಿದ್ರು. ಮತ್ತು ಅದು ಸಂಜೆ ಟೈಮ್ ಮಾಡ್ತೀವಿ. ಒಂದೊಂದು ದಿನ 2 ಡೆಡ್ ಬಾಡಿ ಸಿಕ್ಕಿದ್ದುಂಟು, ಒಂದೊಂದು ದಿನ ಒಂದೊಂದು ಡೆಡ್ ಬಾಡಿ ಸಿಕ್ಕಿದ್ದುಂಟು, ಒಂದೊಂದು ದಿನ ಸಿಗದ್ದು ಉಂಟು. ಅಂದರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ನದಿ ದಡದಲ್ಲಿ ಎಲ್ಲಿಯೋ 1-2 ಮುಳುಗಿ, ಅಂದರೆ ಆಕಸ್ಮಿಕ ಹೋಗ್ತಾ ಇದ್ರು, ಫಾಲ್ಟಿಗಳು ಇರ್ತಿದ್ರು, ಅವರು ಕೇಳಿಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು. ಮತ್ತು ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇದ್ದವು ಹೆಣಗಳು, ಜಾಸ್ತಿ ಹೆಣಗಳು ಸಿಗ್ತಾ ಇತ್ತು, ಡೆಡ್ ಬಾಡಿಗಳು.